ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಪ್ಲೈನ್ ಬ್ಲೌಸ್, ಅಂದರೆ ವಿತೌಟ್ ಲೈನಿಂಗು ನಾವು ಯಾವ ರೀತಿ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂತ. ಹಾಗೆ ಈ ಕಸ್ಟಮರು ಚೆಸ್ಟ್ ಸೈಜು 34 ಇದ್ದರೆ ಇವರ ಬಸ್ಟ್ ಬಂದು 38 ಇದೆ. ಅಂದರೆ ಚೆಸ್ಟಿಗಿಂತ ಬಸ್ಟ್ ಅನ್ನೋದು 4 ಇಂಚು ಜಾಸ್ತಿ ಇದೆ. ಕೆಲವೊಂದು ಕಸ್ಟಮರ್ಸ್ಗೆ ಬಸ್ಟ್ ಜಾಸ್ತಿ ಇದ್ದಾಗ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಕಪ್ ಶೇಪ್ ಅನ್ನೋದು ಚೆನ್ನಾಗಿ ನೀಟಾಗಿ ಫ್ರಂಟಲ್ಲಿ ಕುತ್ಕೋಬೇಕಂದ್ರೆ ನಾವು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚೆಸ್ಟ್ಗಿಂತ ಬಸ್ಟ್ ಅನ್ನೋದು 4 ಇಂಚಸ್, 6 ಇಂಚಸ್, 8 ಇಂಚಸ್ ಈ ಥರ ಇದ್ದರೆ ಹೆವಿ ಬಸ್ಟ್ ಸೈಜ್ ಬ್ಲೌಸ್ ಅಂತ ನೀವು ಕನ್ಸಿಡರ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಕಟಿಂಗನ್ನು ಮಾಡಬೇಕಾಗುತ್ತೆ. ನೋಡಿ, ಅವರ ಕಸ್ಟಮರ್ ಬ್ಲೌಸ್ ಲೆಂತ್ ಬಂದು 14 ಇಂಚಸ್ ಬೇಕು. ಅವ್ರ ಫುಲ್ ಶೋಲ್ಡರ್ ಬಂದು 14 ಇದೆ, ಅಪ್ಪರ್ ಚೆಸ್ಟ್ 34, ಫುಲ್ ಬಸ್ಟ್ 38, ಆರ್ಮ್ ರೌಂಡ್ ಬಂದು 15.5 ಇದೆ, ವೈಸ್ಟು 31.5, ಸ್ಲೀವ್ಸ್ ಲೆಂತ್ ಬಂದು 9, ಸ್ಲೀವ್ಸ್ ರೌಂಡ್ ಬಂದು 10.5 ಇಂಚಸ್ ಇದೆ, ಬಸ್ಟ್ ಪಾಯಿಂಟು 9.5, ಬ್ಯಾಕ್ ಡೀಪು 7.5, ಫ್ರಂಟ್ ಡೀಪು 5.5. ಈ ಕಸ್ಟಮರ್ ಏಜ್ ಬಂದು ಒಂದು 55+ ಇರುತ್ತೆ. ನೋಡಿ, ನಾನಿಲ್ಲಿ ಪ್ಲೈನ್ ಬ್ಲೌಸನ್ನು ಮಾರ್ಕ್ ಮಾಡಿ ತೋರಿಸ್ತಿರೋದ್ರಿಂದ, ಸ್ಟಿಚಿಂಗು ಪ್ಲೈನ್ ಬ್ಲೌಸ್ ಮಾಡ್ತಿರೋದ್ರಿಂದ ಕಂಪಲ್ಸರಿ ನೀವು 1 ಮೀಟ್ರ್ ಕ್ಲಾತ್ ಇರೋ ಥರ ನೋಡ್ಕೊಳ್ಳಿ. ಅದಕ್ಕಿಂತ ಕಡಿಮೆ ನೀವು ಕ್ಲಾತನ್ನು ತೊಗೋಬೇಡಿ. ಅದರಲ್ಲೂ ಎಲ್ಬೋ ಸ್ಲೀವ್ಸ್ ಆದರೆ ಕಂಪಲ್ಸರಿ ನಿಮ್ಗೆ 1 ಮೀಟ್ರ್ ಕ್ಲಾತ್ ಇರಲೇಬೇಕಾಗುತ್ತೆ. ನೋಡಿ, ಫೋಲ್ಡಿಂಗ್ ಸೈಡ್ ನನ್ನ ಸೈಡ್ ಪ್ಲೇಸ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೇಲೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ರೆಡಿ ಬ್ಲೌಸ್ ಲೆಂತ್ ಬಂದು 14 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅವ್ರ ಆರ್ಮ್ ರೌಂಡ್ ಬಂದು 15.5 ಡಿವೈಡೆಡ್ ಬೈ 2 ಮಾಡಿದ್ರೆ 7.25 ಇಂಚು ಬರುತ್ತೆ. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 1.25 ಇಂಚನ್ನು ನೀವು ಲೆಸ್ ಮಾಡಬೇಕು. ಇದರಲ್ಲಿ 1.25 ಇಂಚನ್ನು ಲೆಸ್ ಮಾಡಿದ್ರೆ ನಮಗೆ 6 ಇಂಚಸ್ ಅನ್ನೋದು ಬಂತು. ಶೋಲ್ಡರ್ ಲೈನಿಂದ 6 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ತೊಗೋಬೇಕು. ಈ ಲೈನನ್ನು ನಾವು ಚೆಸ್ಟ್ ಲೈನ್ ಅಂತ ಕರಿತೀವಿ. ಈ ಚೆಸ್ಟ್ ಲೈನ್ ಮೇಲೆ ಈಗ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಬಸ್ಟ್ ಮೆಥಡಲ್ಲಿ ಮಾಡ್ತಾ ಇರೋದ್ರಿಂದ ನೋಡಿ, ಅವರು ಅಪ್ಪರ್ ಚೆಸ್ಟ್ ಫುಲ್ ಬಸ್ಟ್ಗೆ ಡಿಫ್ರೆನ್ಸ್ ಬಂದು 4 ಇಂಚಸ್ ಇದೆ. ಅಂದರೆ ಬಸ್ಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ. ಈಗ ಬಸ್ಟ್ ಬಂದು 38 ಇದೆ, ಪ್ಲಸ್ ನಾನು 2 ಇಂಚಸ್ ಲೂಸಿಂಗ್ ಕೊಡ್ತಾಯಿದ್ದೀನಿ. ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 10 ಇಂಚಸ್ ಅನ್ನೋದು ಬರುತ್ತೆ. ನಾನಿಲ್ಲಿ ಎಕ್ಸಾಕ್ಟಾಗಿ 10 ಇಂಚಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇವರು ಬ್ಯಾಕ್ ಡೀಪ್ ಬಂದು 7.5 ಇಂಚು, ನೋಡಿ ಕೆಳಗಡೆಯಿಂದ 7.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರಿಂದ ಮಾರ್ಕ್ ಮಾಡ್ಕೊಳ್ಳೋದಾದರೆ ಇವರು ಬ್ಯಾಕ್ ಡೀಪ್ ನೆಕ್ ಬಂದು 6.5 ಇಂಚಸ್ ಇದೆ. ಚೆಸ್ಟ್ ಲೈನ್ಗಿಂತ ಒಂದು 1/2 ಇಂಚು ಕೆಳಗಡೆ ಒಂದು ವೇಳೆ ಡೀಪ್ ಬಂದರೆ, ಅಥವಾ ಚೆಸ್ಟ್ ಲೈನ್ಗಿಂತ ಮೇಲ್ಗಡೆ ಡೀಪ್ ಬಂದರೂ ನಾವು ಚೆಸ್ಟ್ ಲೈನಲ್ಲಿ 1/2 ಇಂಚು ವಿಡ್ತನ್ನು ಕಡಿಮೆ ಮಾಡ್ಕೋಬೇಕು. ನಾನೇನು 10 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ವಿಡ್ತು ಚೆಸ್ಟ್ ಲೈನಲ್ಲಿ, ಅದರಲ್ಲಿ 1/2 ಇಂಚು ಮೈನಸ್ ಮಾಡಿಕೊಂಡು 9.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಅಲ್ಲಿಂದ ಇದು 34 ಚೆಸ್ಟ್ ಸೈಜ್ ಆಗಿರೋದ್ರಿಂದ ಆರ್ಮ್ ಕರ್ವ್ ಲೈನ್ ಬಂದು 2.25 ಇಂಚು ಒಳಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟನ್ನು ಶೋಲ್ಡರ್ ಲೈನ್ಗೆ ಕನೆಕ್ಟ್ ಮಾಡ್ಕೋಬೇಕು. ಈಗ ಆ ಲೈನ್ದು ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. 6 ಇಂಚಸಲ್ಲಿ ಮಿಡ್ ಪಾಯಿಂಟ್ ಅಂದರೆ 3 ಇಂಚಸ್ಸು. 3 ಇಂಚಸ್ ಹತ್ರದಿಂದ 1 ಇಂಚು ಡೌನ್ ಬಂದು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಈಗ ಅವರ ವೇಸ್ಟ್ ಬಂದು 31.5 ಇದೆ. ಅದು ಡಿವೈಡೆಡ್ ಬೈ 4 ಮಾಡಿದಾಗ 7 ಇಂಚಸ್ಸು 8 ಪಾಯಿಂಟ್ಸ್ ಅನ್ನೋದು ಬರ್ತಿದೆ. ಸೊ ಬ್ಯಾಕ್ ಡಾಟ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆ ಪಾಯಿಂಟ್ಸ್ನ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ನಮಗೆ ಬರಬೇಕಾಗಿರೋ ಆರ್ಮ್ ರೌಂಡ್ ಬಂದು 7.75, ಬ್ಯಾಕಲ್ಲಿ 7.75 ಬರಬೇಕು, ಫ್ರಂಟಲ್ಲೂ 7.75 ಬಂದರೆ ಕರೆಕ್ಟಾಗಿ ನಮಗೆ ಅವರ ಆರ್ಮ್ ರೌಂಡ್ ಅನ್ನೋದು 15.5 ಇಂಚಸ್ ಅನ್ನೋದು ಮ್ಯಾಚ್ ಆಗುತ್ತೆ. ಈಗ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಿಟ್ಟಿಂಗ್ ಲೈನ್ ಹತ್ರದಿಂದ ಫೋಲ್ಡಿಂಗ್ ಸೈಡ್ಗೆ ಟೇಪನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮಿಡ್ ಪಾಯಿಂಟನ್ನು ನೋಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರ ನಾವು ಡಾಟ್ಸನ್ನು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಡೀಪ್ ಅನ್ನೋದು ಇದು 6.5 ಇಂಚ್ ಇರೋದ್ರಿಂದ ನಾನಿಲ್ಲಿ ಡಾಟ್ ಲೆಂತ್ ಅನ್ನೋದು ಒಂದು 5 ಇಂಚಸ್ಸು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವೇನು ಎಕ್ಸ್ಟ್ರಾ 1 ಇಂಚ್ ಡಾಟ್ಗೋಸ್ಕರ ತೊಗೊಂಡಿರ್ತೀವೋ ಅದನ್ನು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ ಈ ರೀತಿ ಡಿವೈಡ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಶೋಲ್ಡರ್ ಡ್ರಾಪ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡಿ, ಶೋಲ್ಡರ್ ಲೈನಲ್ಲಿ ಒಂದು 1/2 ಇಂಚ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಆರ್ಮ್ ಕರ್ವ್ ಲೈನ್ಗೆ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೊಂಡೆ. ಈಗ ಚೆಕ್ ಮಾಡ್ಕೊತಾ ಇದ್ದೀನಿ, ಮತ್ತು ಆರ್ಮ್ ರೌಂಡ್ ಅನ್ನೋದು ನಮಗೆ ಕರೆಕ್ಟಾಗಿ 7.25 ಇಂಚ್ ಅನ್ನೋದು ಬರಬೇಕು. ಈಗ ನಾವೇನು 1/2 ಇಂಚ್ ಮುಂದೆ ಬಂದು ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅಲ್ಲಿಂದ ರೆಡಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ರೆಡಿ ಶೋಲ್ಡರ್ ಬಂದು ನಾನೇನು 3.5 ಇಂಚ್ ತೊಗೊಂಡಿದ್ದೀನಿ. ರೆಡಿ ಶೋಲ್ಡರ್ 3.5 ಇಂಚ್ ಹೋದ್ಮೇಲೆ ನೆಕ್ ವಿಡ್ತ್ ಬಂದು ನಮಗೆ 3.25 ಇಂಚ್ ಅನ್ನೋದು ಮಿಕ್ಕಿದೆ. ಸೊ ಸೇಮ್ ನೆಕ್ ವಿಡ್ತನ್ನು ಕೆಳಗಡೆ ಡೀಪ್ ಹತ್ರ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಸೊ ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಈಗ ನಾವು ಆರ್ಮೋಲ್ ಸೈಡು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಇಂಚು ಅಥವಾ 1/2 ಇಂಚಿಗಿಂತ ಒಂದು ಪಾಯಿಂಟ್ ಕಡಿಮೆ ಇಡೋ ಥರ ನೀವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೋಬೇಕು.
ಈ ರೀತಿ ಕ್ರಾಸ್ ಇದ್ದಾಗ ನಮಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಈ ರೀತಿ ಕ್ರಾಸ್ ಇದ್ದಾಗ ಕಂಪಲ್ಸರಿ ನಾವು 90 ಡಿಗ್ರೀಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಲೈನ್ಗೆ ಕ್ರಾಸಾಗಿ ನೀವು ಸ್ಕೇಲನ್ನು ಇಟ್ಟಾಗ ನಿಮ್ಗೆ ಅಲ್ಲಿ ಎಷ್ಟು ಡೌನ್ ಬರುತ್ತೋ ಅಷ್ಟನ್ನು ನೀವು 90 ಡಿಗ್ರಿಯಾಗಿ ತೊಗೋಬೇಕು. ನೋಡಿ, ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ 1.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಈ ಪಟ್ಟಿನ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೋಸ್ಕರ. ನಾವು ಲೈನಿಂಗ್ ಬ್ಲೌಸಲ್ಲಾದರೆ ಇದರ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಳ್ತೀವಿ. ಇದು ವಿತೌಟ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ಆಗಲೇ ನಿಮಗೆ ವಿಡಿಯೋ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ. ಈಗ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ಒಂದು ಸೈಡು ನಾನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಆಲ್ರೆಡಿ ಡಬಲ್ ಫೋಲ್ಡಲ್ಲಿದೆ. ಈಗ ಮತ್ತೆ ಇನ್ನೊಂದು ಫೋಲ್ಡಿಂಗನ್ನು ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಮೇಲೆಗಡೆ 1/2 ಇಂಚು ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ನೀಟಾಗಿ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಈ ರೀತಿ ಚೆಕ್ ಮಾಡಿಕೊಂಡಾಗ ನನಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಬಂದು 7 ಇಂಚಸ್ ಅನ್ನೋದು ಬರ್ತಿದೆ. ನಮಗೆ ಫಿಟ್ಟಿಂಗ್ ಲೈನ್ ಹತ್ರವರೆಗೂ ಚೆಕ್ ಮಾಡ್ಕೊಂಡಾಗ ನಮಗೆ 7 ಇಂಚಸ್ ಅನ್ನೋದು ಬಂತು. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 3/4 ಇಂಚಿನ ಮೈನಸ್ ಮಾಡ್ಕೋಬೇಕು. ಸಪೋಸ್ ನನಗಿಲ್ಲಿ 7 ಇಂಚಸ್ ಅನ್ನೋದು ಬಂದಿದೆ. ಆ 7 ಇಂಚಸಲ್ಲಿ 3/4 ಇಂಚು ಲೆಸ್ ಮಾಡಿದಾಗ ನನಗೆ 6/4 ಇಂಚು. ಆ 6/4 ಇಂಚಿಗೆ ನೀವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಒಂದು ವೇಳೆ 8 ಇಂಚಸ್ ಬಂದಿರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ 3/4 ಇಂಚು ಲೆಸ್ ಮಾಡಿಕೊಂಡು 7/4 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೀವು ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಜಾಯಿನ್ ಆಗುತ್ತೆ. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೋಡಿ, ಕೆಳಗಡೆ ಬೇಸ್ ಲೈನ್ ಒಂದು ಹಾಕ್ಕೊಂಡಿದ್ದೀನಿ. 1/4 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಯಾಕಂದರೆ ಫೋಲ್ಡಿಂಗನ್ನು ಮಾಡಿ ನಾವು ಸ್ಟಿಚ್ ಮಾಡೋದಕ್ಕೋಸ್ಕರ 1/4 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಈಗ ಈ ಲೈನಿಂದ ನಾವು ಸ್ಲೀವ್ಸ್ ಲೆಂತನ್ನು ಮೆಜರ್ ಮಾಡ್ಕೋಬೇಕು. ಕಸ್ಟಮರ್ ಸ್ಲೀವ್ಸ್ ಲೆಂತ್ ಬಂದು 9 ಇಂಚಸ್ಸು. ಮೇಲ್ಗಡೆ ಸ್ಲೀವ್ಸ್ನ ಜಾಯಿನ್ ಮಾಡೋದಕ್ಕೆ ಒಂದು 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು 9.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡೆ. ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 6/4 ಡಿವೈಡೆಡ್ ಬೈ 2 ಮಾಡ್ಕೊಂಡು ನಮಗೆ 3 ಇಂಚಸ್ ಮೇಲೆ 1 ಪಾಯಿಂಟ್ ಅನ್ನೋದು ಬರುತ್ತೆ. ಮೇಲ್ಗಡೆ ಲೈನಿಂದ 3.1 ಇಂಚಸ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಆ ಲೈನ್ ಮೇಲೆ 6/4 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಮೇಲ್ಗಡೆ ಲೈನಿಂದ ಈ ರೀತಿ ಕ್ರಾಸಾಗಿ ಟೇಪನ್ನು ಇಟ್ಟಾಗ ಕರೆಕ್ಟಾಗಿ ನಿಮಗೆ 7 ಇಂಚಸ್ ಅನ್ನೋದು ಬರಬೇಕು. ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. ಅವ್ರದ್ದು ಸ್ಲೀವ್ಸ್ ಲೂಸ್ ಬಂದು 10.5 ಇಂಚಸ್ಸು. ಅದರಲ್ಲಿ ಅರ್ಧ ಅಂದರೆ 5/4 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಮಾರ್ಜಿನ್ 2 ಇಂಚಸ್ ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಲೈನಲ್ಲಿ 1 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮ್ ಕರ್ವ್ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಇಲ್ಲಿ ಲೈನ್ ಕ್ರಾಸ್ ಆಗಿರೋದ್ರಿಂದ ನೋಡಿ, ಒಂದು ಲೈನ್ಗೆ ನೀವು ಸ್ಕೇಲನ್ನು ಈ ರೀತಿ ಪ್ಲೇಸ್ ಮಾಡಿದಾಗ ನಿಮಗೆ ಅಲ್ಲಿ ಎಷ್ಟು ಕ್ರಾಸ್ ಸಿಗುತ್ತೋ ಅಷ್ಟು ಡೌನ್ಗೆ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ನಾವೇನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದು ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾವು ಕಟ್ಟಿಂಗನ್ನು ಮಾಡಬೇಕಾಗುತ್ತೆ. ನೀವು ಒಂದು ವೇಳೆ 2 ಇಂಚಸ್ ತೊಗೊಂಡಿದ್ರೆ ಕೆಳಗಡೆ ಮಾರ್ಜಿನು 2 ಇಂಚಸ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನೋಡಿ, ಮಿಡ್ಲಲ್ಲಿ ಒಂದು ಟಕ್ಸು, ಹಾಗೆ ಫಿಟ್ಟಿಂಗ್ ಲೈನ್ ಹತ್ರ ಒಂದು ಟಕ್ಸ್ ಇಟ್ಕೊಂಡಿದ್ದೀವಿ. ನೋಡಿ, ಶೇಪ್ ಅನ್ನೋದು ಕೆಳಗಡೆ ನಮಗೆ ಈ ರೀತಿ ಬರಬೇಕು. ಯಾಕಂದರೆ ಇದು ನಾವು ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ನಾವು ಈ ರೀತಿಯೇ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ 1/4 ಇಂಚ್ ಏನು ತೊಗೊಂಡಿದ್ದು ಅಲ್ಲೂ ಕೂಡ ಒಂದು ಟಕ್ಸನ್ನು ಇಟ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ನಾವೇನು 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ನಮಗೆ ಸಿವಿಂಗ್ ಅಲೌನ್ಸಸ್ ಹತ್ರ ಏನಿದೆಯೋ ಅಲ್ಲಿಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ನೋಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರ 1/2 ಇಂಚು ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಫ್ರಂಟ್ ಆರ್ಮೋಲ್ ನೀಟಾಗಿ ಶೇಪನ್ನು ತೊಗೋಬೇಕಾಗುತ್ತೆ. ಈಗ ಅಲ್ಲೂ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ಯಾಕಂದರೆ ನಾವು ಸ್ಟಿಚ್ ಮಾಡುವಾಗ ನಮಗೆ ಕನ್ಫ್ಯೂಸ್ ಆಗಬಾರ್ದು. ನೋಡಿ, ನನಗೆ ಕ್ಲಾತ್ ಅನ್ನೋದು ಶಾರ್ಟೇಜ್ ಇರೋದ್ರಿಂದ ನಾನು ಒಂದು ಜಾಯಿಂಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ವಿತೌಟ್ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಆದಷ್ಟು ನಮಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು 1 ಮೀಟರ್ಗಿಂತ ಜಾಸ್ತಿ ಇರೋ ಥರ ನೋಡ್ಕೋಬೇಕು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟ್ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡೆ. ಆದಷ್ಟು ಈ ರೀತಿ ಸ್ಕೇಲನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಲೈನ್ಸ್ ಅನ್ನೋದು ಕ್ರಾಸ್ ಹೋಗ್ದಿರ ಸ್ಟ್ರೈಟಾಗಿ ಬರುತ್ತೆ. ನೋಡಿ, ಈಗ ನಾನೊಂದು ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಎಷ್ಟು ಕ್ರಾಸು ಬರುತ್ತೆ ಅಂತ ನೋಡ್ಕೊಳ್ಳಿ. ಈಗ ಈ ಕಡೆ ಲೈನ್ಗೆ ಕರೆಕ್ಟಾಗಿ ನೀವು ಈ ರೀತಿ ಪ್ಲೇಸ್ ಮಾಡಿದಾಗ ನಿಮಗೆ ಆ ಕಡೆ ಲೈನ್ ಅನ್ನೋದು ಕೂಡ ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ. ನೋಡಿ, ನನಗೆ ಆಗಲೇ ಆಗಿದಾಗ ಎಷ್ಟು ಮೇಲ್ಗಡೆ ಕ್ರಾಸ್ ಅನ್ನೋದು ಬಂದಿದೆ. ಈಗ ಹಾಗೆ ಕೆಳಗಡೆ 1/2 ಇಂಚ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಫಸ್ಟ್ ಒಂದೆಲ್ಲ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಆಮೇಲೆ ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಆರ್ಮ್ ರೌಂಡ್ ಬಂದು 6 ಇಂಚಸ್ ಇದೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿಕೊಂಡು ನಾನಿಲ್ಲಿ 5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ.
ಇದು ಬಂದು ಬ್ಯಾಕ್ ಬಸ್ಟ್ ಮೆಥಡು, ಫ್ರಂಟ್ ಬಂದು ನಾನು ಚೆಸ್ಟ್ ಮೆಥಡಲ್ಲಿ ಕಟಿಂಗ್ ಮಾಡ್ತಾ ಇರೋದು. ನಾವೇನು ಆರ್ಮ್ ರೌಂಡ್ ಮಾರ್ಕ್ ಮಾಡಿದ್ದೀವೋ ಅದನ್ನು ನಾವಿಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನು. ಈಗ ಅವರು ಬಸ್ಟ್ ಪಾಯಿಂಟ್ ಬಂದು 9.5, ಶೋಲ್ಡರ್ ಲೈನಿಂದ 9.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ತೊಗೋಬೇಕು. ಹಾಗೆ ಅವ್ರ ಅಂಡರ್ ಬಸ್ಟ್ ಲೈನನ್ನು ಕಂಡುಹಿಡಿಯೋದಕ್ಕೋಸ್ಕರ ಅವರು ಫುಲ್ ಬಸ್ಟ್ ಬಂದು 38 ಡಿವೈಡೆಡ್ ಬೈ 12 ಮಾಡಿದ್ರೆ ನಮಗೆ 3 ಇಂಚಸ್ ಅನ್ನೋದು ಬರುತ್ತೆ. ನೋಡಿ 3 ಇಂಚಸ್ಗೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ನಮಗೊಂದು ಮಾರ್ಜಿನ್ ಬೇಕಾಗುತ್ತಲ್ಲ, 1/2 ಇಂಚ್ ಮಾರ್ಜಿನು. ಆ 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು 3.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೋತಾ ಇದ್ದೀನಿ. ಈಗ ಶೋಲ್ಡರ್ ಪಟ್ಟಿನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಫುಲ್ ಶೋಲ್ಡರ್ ಬಂದು 14 ಇಂಚಸ್ಸು ಡಿವೈಡೆಡ್ ಬೈ 2 ಮಾಡಿದ್ರೆ 7 ಇಂಚಸ್ ಆಯಿತು. 7ನಲ್ಲಿ -1.5ನ ಮೈನಸ್ ಮಾಡಿದ್ರೆ ನಮಗೆ 5.5 ಅನ್ನೋದು ಬರುತ್ತೆ. ಆ 5.5ಗೆ ಪ್ಲಸ್ 1/2 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ನಾವು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊತಾ ಇರೋದ್ರಿಂದ 6 ಇಂಚಸ್ಗೆ ಉಕ್ಸ್ ಪಟ್ಟಿ ಸೈಡಿಂದ 6 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಶೋಲ್ಡರಿಂದ ಆರ್ಮೋಲ್ ಲೈನ್ಗೆ ಈ ರೀತಿ ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ಚೆಸ್ಟ್ ಲೈನಲ್ಲಿ ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅವ್ರ ಚೆಸ್ಟ್ ಬಂದು 34 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 8.5 ಅನ್ನೋದು ಬರುತ್ತೆ. ಆ 8.5ಗೆ 3/4 ಇಂಚನ್ನು ಆ್ಯಡ್ ಮಾಡಿಕೊಂಡು ನಾವು ಚೆಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಲೂಸಿಂಗ್ ಬಂದು ನಾವು 3/4 ಇಂಚ್ ಆ್ಯಡ್ ಮಾಡ್ತಾ ಇದ್ದೀವಿ. 8.5ಗೆ 3/4 ಇಂಚ್ ಆ್ಯಡ್ ಮಾಡಿದ್ರೆ 9.25 ಆಗುತ್ತೆ. 9.25 ಮಾರ್ಕ್ ಮಾಡಿಕೊಂಡು ಮತ್ತೆ ಸೇವಿಂಗ್ ಅಲೌನ್ಸಸ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. ಈಗ ಬಸ್ಟ್ ಲೈನ್ ಮೇಲೆ ಅವ್ರ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಅವ್ರ ಬಸ್ಟ್ ಬಂದು 38 ಇದೆ. 38 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 9.75 ಅನ್ನೋದು ಬರುತ್ತೆ. ಅದಕ್ಕೂ ಕೂಡ 3/4 ಇಂಚ್ ಆ್ಯಡ್ ಮಾಡ್ಕೊಂಡು ನಮಗೆ 10.25 ಅನ್ನೋದು ಬರುತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಚೆಸ್ಟು ಮತ್ತು ಬಸ್ಟ್ 2 ಪಾಯಿಂಟ್ನ ಸೇರಿಸ್ಕೊಂಡು ನೀವು ಈ ರೀತಿ ಕ್ರಾಸಾಗಿ ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಲೈನ್ ಹಾಕ್ಕೋಬೇಕು, ವೇಸ್ಟ್ ಲೈನ್ವರೆಗೂ. ಈಗ ಅವರು ವೇಸ್ಟ್ ಲೈನ್ ಮೇಲೆ ವೇಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅವರ ವೇಸ್ಟ್ ಬಂದು 31.5, 7 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ನೋಡಿ ಉಕ್ಸ್ ಪಟ್ಟಿ ಸೈಡಿಂದ 7 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನನಗೆ ಇನ್ನು ಎಕ್ಸ್ಟ್ರಾ 3 ಇಂಚಸ್ ಅನ್ನೋದು ಉಳಿದಿದೆ. ಈಗ ಅಪೆಕ್ಸನ್ನು ಕಂಡುಹಿಡಿಯೋದಕ್ಕೆ ಅವ್ರ ಫುಲ್ ಬಸ್ಟ್ 38 ಡಿವೈಡೆಡ್ ಬೈ 10 ಮಾಡಿದಾಗ ನನಗೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರ್ತಿದೆ. ನೋಡಿ ಅಪೆಕ್ಸ್ ಲೈನ್ ಬಸ್ಟ್ ಲೈನಲ್ಲಿ ವೇಸ್ಟ್ ಲೈನಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಉಕ್ಸ್ ಪಟ್ಟಿ ಸೈಡಿಂದ. ಈಗ ನಮಗೆ ವೇಸ್ಟ್ ಲೈನಲ್ಲಿ 7 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಬಂದು ಎಷ್ಟು ಮಿಕ್ಕಿತ್ತೋ 3 ಇಂಚಸ್ಸು, ಆ 3 ಇಂಚಸ್ನ ಈಗ ನಾವು ವೇಸ್ಟ್ ಡಾಟ್ ಆಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆ ಕಡೆ 1.5 ಇಂಚು, ಈ ಕಡೆ 1.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ವೇಸ್ಟ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಉಳಿದಿರುತ್ತೋ ಅದನ್ನು ನೀವು ವೇಸ್ಟ್ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ಅಪೆಕ್ಸ್ ಪಾಯಿಂಟ್ ಹತ್ತಿರದಿಂದ ಆ ಕಡೆ 1.5 ಇಂಚು, ಈ ಕಡೆ 1.5 ಇಂಚು ಮತ್ತು ಮೇಲ್ಗಡೆ ಆರ್ಮ್ ಡಾಟ್ಗೋಸ್ಕರ 1.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಆರ್ಮ್ ಕರ್ವ್ ಲೈನನ್ನು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಚೆಸ್ಟ್ ಲೈನಿಂದ ಮೇಲ್ಗಡೆ 2 ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಕೆಳಗಡೆ ನಮಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಲೈನ್ ಅನ್ನೋದು ಈ ರೀತಿ ಕ್ರಾಸಾಗಿ ಬಂದಿರೋದ್ರಿಂದ ನಾವು 90 ಡಿಗ್ರಿನೂ ಕೂಡ ಚೆಕ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಆರ್ಮ್ ಕರ್ವ್ ಶೇಪನ್ನು ಆ ಲೈನ್ಗೆ ಕನೆಕ್ಟ್ ಆಗೋ ಥರ ನೋಡಿ ಒಳಗಡೆ ಚೆಸ್ಟ್ ಲೈನಿಂದ ಕೆಳಗಡೆ ನಮಗೆ ಆರ್ಮ್ ರೌಂಡ್ ಅನ್ನೋದು ಬಂದಿದೆ. ಈಗ 2 ಇಂಚಸ್ ಮಾರ್ಜಿನನ್ನು ಸೈಡಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಚೆಕ್ ಮಾಡ್ಕೊತಾ ಇದ್ದೀನಿ. ನಮಗೆ ಬೇಕಾಗಿರೋ ಆರ್ಮ್ ರೌಂಡ್ ಬಂದು 7.75 ಅನ್ನೋದು ಬರಬೇಕು. ನೋಡಿ ನಾವು ಎಲ್ಲಿ ಸ್ಟಿಚ್ ಹಾಕ್ತೀವೋ ಅಲ್ಲಿ ಚೆಕ್ ಮಾಡ್ಕೋಬೇಕು. 7.75 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡೆ. ಅಲ್ಲಿಂದ ಎಕ್ಸ್ಟ್ರಾ ನಮ್ಗೆ ಎಷ್ಟಿರುತ್ತೋ ಅದನ್ನು ನಾವು ಆರ್ಮೋಲ್ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ನನಗೆ 1 ಇಂಚ್ಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಇದೆ. ಅಪೆಕ್ಸ್ ಪಾಯಿಂಟ್ ಏನಿದೆಯೋ ಅಲ್ಲಿಂದ ಈ ರೀತಿ ಆರ್ಮ್ ಕರ್ವ್ ಲೈನ್ಗೆ ನೀವು ಸ್ಟ್ರೈಟಾಗಿ ಸ್ಕೇಲ್ ಇಟ್ಟಾಗ ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಲೈನ್ ಹಾಕ್ಕೋಬೇಕು. ನಿಮಗೆ ಎಷ್ಟು ಉಳಿದಿದೆಯೋ ಆರ್ಮ್ ರೌಂಡಲ್ಲಿ 7.25 ಇಂಚ್ ಹೋದ್ಮೇಲೆ ನಿಮ್ಗೆ ಎಷ್ಟು ಉಳಿದಿರುತ್ತೋ ಅದನ್ನು ನೀವು ಆರ್ಮ್ ಡಾಟಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಉಕ್ಸ್ ಪಟ್ಟಿ ಸೈಡ್ ಕೂಡ ಬಸ್ಟ್ ಲೈನ್ ಮೇಲೆ ಡಾಟನ್ನು ಮಾರ್ಕ್ ಮಾಡಿಕೊಂಡೆ. ಈಗ ಅವರ ಡೀಪ್ ಬಂದು ಇವರಿಗೆ ಬಸ್ಟ್ ಹೆವಿ ಇರೋದ್ರಿಂದ ಆದಷ್ಟು ಫ್ರಂಟ್ ಡೀಪ್ ಅನ್ನೋದು ಸ್ವಲ್ಪ ಮೇಲೆಗಡೆನೇ ಬರೋ ಥರ ನೋಡ್ಕೋಬೇಕು. ನಾನಿಲ್ಲಿ 5.5 ಇಂಚು ತೊಗೊಂಡಿದ್ದೀನಿ. ಬಸ್ಟ್ ಹೆವಿ ಇರೋರಿಗೆ ಆದಷ್ಟು ಫ್ರಂಟ್ ಡೀಪ್ ಅನ್ನೋದು ಸ್ವಲ್ಪ ಮೇಲೆ ಇರೋ ಥರನೇ ನೋಡ್ಕೊಳ್ಳಿ. ಜಾಸ್ತಿ ಡೀಪ್ ಕೊಟ್ಬಿಟ್ಟಿದ್ದೀರ ಅಂದರೆ ಅವರ ಬಸ್ಟ್ ಅನ್ನೋದು ಮೇಲೆಗಡೆಗೆ ಎಕ್ಸ್ಪೋಸ್ ಆಗುತ್ತೆ. ನೋಡಿ ಈ ಕಡೆ ಉಕ್ಸ್ಪಟ್ಟಿ ಸೈಡ್ 1 ಇಂಚು ಮತ್ತು ಸೈಡ್ ಸೀಮ್ ಅಲೌನ್ಸಸ್ ಕಡೆ 1.5 ಇಂಚಿಗೆ ಈ ರೀತಿ ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫ್ರಂಟಲ್ಲಿ ಶೇಪನ್ನು ತೊಗೊಬೇಕು. ವೇಸ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ವೇಸ್ಟ್ ಹತ್ರ ಈ ರೀತಿ ಶೇಪನ್ನು ಕೊಟ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟ್ ಶೋಲ್ಡರ್ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆಕ್ ಮಾಡ್ಕೊಂಡಾಗ ವಿತ್ ಸೀವಿಂಗ್ ಅಲೌನ್ಸಸ್ ಆ್ಯಡ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡ್ರೆ ನನಗೆ 4 ಇಂಚಸ್ ಅನ್ನೋದು ಬಂದಿದೆ. ನೋಡಿ ಆ 4 ಇಂಚಸ್ ಕರೆಕ್ಟಾಗಿ ಫ್ರಂಟಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಬಿಡ್ತಾಗಿ ಮೇಲ್ಗಡೆ ನಿಮಗೆ 2.25 ಇಂಚ್ ಅನ್ನೋದು ಉಳಿದಿದೆ. ಅದನ್ನು ಕೆಳಗಡೆಗೆ ಬಂದಾಗ
ಡೀಪ್ ಹತ್ರ ಬಂದಾಗ ನಾನು 2.5 ಇಂಚು ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ 4th ಡಾಟನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ಕೋಬೋದು. ಏನು ಬಸ್ ಲೈನಲ್ಲಿ ನಾವು ಉಕ್ಸ್ಪಟ್ಟಿ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ಲೈನ್ಗೆ ಸೈಡ್ ಸೀಮ್ ಅಲೌನ್ಸಸ್ ಕೂಡ ನಾವು 4th ಡಾಟನ್ನು ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ 3 ಡಾಟನ್ನು ಮಾತ್ರ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಫ್ರಂಟಲ್ಲಿ ನಾವು ಆಲ್ರೆಡಿ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿ ಮಾರ್ಕ್ ಮಾಡಿರೋದ್ರಿಂದ ನಾನು ಎಲ್ಲೂ ಎಕ್ಸ್ಟ್ರಾ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ತಾಯಿಲ್ಲ. ಅದೊಂದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ನೀವು ಎಲ್ಲೆಲ್ಲಿ ಡಾಟ್ಸನ್ನು ಮಾರ್ಕ್ ಮಾಡಿದಿರೋ ಅಲ್ಲೆಲ್ಲ ಕೂಡ ನೀವು ಟಕ್ಸನ್ನು ಇಟ್ಕೋಬೇಕು. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಟಕ್ಸನ್ನು ಇಟ್ಕೊಳ್ಳಿ. ಆಗ ನೀವು ಎರಡು ಫ್ರಂಟ್ ಪಾರ್ಟಲ್ಲೂ ಈಕ್ವಲ್ ಆಗಿ ನೀವು ಒಂದೇ ಮಾರ್ಜಿನಲ್ಲಿ ನೀವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ನೀವು ಡಾಟ್ಸ್ ಹತ್ರ ಟಕ್ಸ್ ಇಟ್ಕೊಂಡ್ರೆ. ಈಗ ಶೇಪ್ ಬೆಲ್ಟ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ನೋಡಿ ಬ್ಯಾಕ್ ಪಾರ್ಟನ್ನು ತೊಗೊಂಡು ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಸೈಡ್ ಸೀಮ್ ಅಲೌನ್ಸಸ್ ಕಡೆ ಎರಡು ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಈ ರೀತಿ ಪ್ಲೇಸ್ ಮಾಡ್ಕೊಂಡಾಗ ನಮಗೆ ನೋಡಿ ಪಟ್ಟಿ ಅನ್ನೋದು ತುಂಬ ಚಿಕ್ಕದಾಗಿ ಬರ್ತಾಯಿದೆ. ಶೇಪ್ ಬೆಲ್ಟ್ಸ್ ಪಟ್ಟಿ ಅನ್ನೋದು ತುಂಬ ಚಿಕ್ಕದಾಗಿ ಬರ್ತಾ ಇರೋದ್ರಿಂದ ನಾನು 1 ಇಂಚಷ್ಟು ಮೇಲೆಗಡೆಗೆ ಇನ್ನೂ ಕ್ಲಾತನ್ನು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಅಪ್ ಟು ಬಸ್ಟ್ ಲೈನ್ವರೆಗೂ ಇದನ್ನು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ಶೇಪ್ ಬೆಲ್ಟ್ಸ್ ಏನಾದರೂ ನಿಮಗೆ ಕಡಿಮೆ ಸಿಗ್ತಿದೆ ಅಂದಾಗ ನೀವು ಇಲ್ಲಿ ಕಡಿಮೆ ಮಾಡ್ಕೋಬೋದು. ನೋಡಿ ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಇಟ್ಟು ಸೈಡ್ ಸೀಮ್ ಅಲೌನ್ಸಸ್ ಎರಡು ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಇರಬೇಕು. ನೋಡಿ ಈಗ 2 ಇಂಚಸ್ ಅನ್ನೋದು ನನಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಬೇಕಾಗುತ್ತೆ. ಸೈಡಲ್ಲಿ ಸೀವಿಂಗ್ ಅಲೌನ್ಸಸ್ ಸೈಡು, ಉಕ್ಸ್ಪಟ್ಟಿ ಸೈಡು 3 ಇಂಚಸ್ ತೊಗೋತಾ ಇದ್ದೀನಿ. ಹಾಗೆ ಶೋಲ್ಡರ್ಸು ಅಷ್ಟೇ, ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಶೋಲ್ಡರ್ಸ್ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಈಗಲೇ ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ನೀವು ಸ್ಟಿಚ್ ಮಾಡೋದಕ್ಕಿಂತ ಮೊದಲೇ ಏನಾದರೂ ನಿಮಗೆ ಫಾಲ್ಟ್ ಇದೆ ಅಥವಾ ಏನಾದರೂ ಕಟ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ಮೊದಲೇ ಒಂದು ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಆಗ ನಿಮಗೆ ಸ್ಟಿಚ್ ಮಾಡಿದ ನಂತರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ನೋಡಿ ಈಗ ಉಳಿದಿರೋವಂಥ ಮೈನ್ ಫ್ಯಾಬ್ರಿಕಲ್ಲಿ ನಮಗೆ ಎಲ್ಲಿ ಸಾಕಾಗುತ್ತೋ ಕ್ಲಾತನ್ನು ನೋಡಿಕೊಂಡು ನೀವು ಅಲ್ಲಿ ಶೇಪ್ ಬೆಲ್ಟ್ಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಫಸ್ಟ್ ಒಂದು ಬೇಸ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ಅದರ ಮೇಲ್ಗಡೆ ಒಂದು 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೋಬೇಕು. ಹೀಗೆ ಈ ಕಡೆ ಸ್ಟ್ರೈಟಾಗಿ ಉಕ್ಸ್ಪಟ್ಟಿ ಸೈಡ್ ಕೂಡ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡೆ. ಈಗ ವೇಸ್ಟ್ ರೌಂಡಲ್ಲಿ 1ನೇ ಭಾಗ ನಮಗೆ ಎಷ್ಟಿದೆ 7 ಇಂಚಸ್ ಮೇಲೆ 8 ಪಾಯಿಂಟ್ಸು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ 3 ಇಂಚಸ್ಸು ನಾವು ಸೀವಿಂಗ್ ಅಲೌನ್ಸಸ್ 2 ಇಂಚಸ್ ತೊಗೊಂಡಿದ್ದೀವಿ ಬ್ಲೌಸಲ್ಲಿ. ಶೇಪ್ ಬೆಲ್ಟ್ಸ್ನ ನಾವು ಮಾರ್ಕ್ ಮಾಡುವಾಗ ಒಂದು 3 ಇಂಚಸ್ ತೊಗೊಳ್ಳಿ. ಮತ್ತು ಸೈಡ್ ಸೀಮ್ ಅಲೌನ್ಸಸ್ ಕಡೆ 2.5 ಇಂಚು ಮಾರ್ಜಿನನ್ನು ಸೇರಿಸಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಉಕ್ಸ್ಪಟ್ಟಿ ಸೈಡ್ ಬಂದು 3 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಿಡ್ಲಲ್ಲಿ ಬಂದು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೇಪ್ ಬೆಲ್ಟ್ಸ್ನ. ಈ ರೀತಿ ಕಟ್ ಮಾಡ್ಕೋಬೇಕು. ನನಗೊಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಪೀಸನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಅದು ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗಲೇ ನನಗೆ ವಿಡಿಯೋ ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ನೋಂಗಿದ್ರೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್.